ನಮಸ್ತೆ. 16/11/2024 ಶನಿವಾರ. ಇವತ್ತು ಕೃತಿಕಾ ನಕ್ಷತ್ರ ಸಂಜೆ 7:27 ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಶುಭವೂ ಉಂಟು. ಆಮೇಲೆ ಬರುವಂಥದ್ದು ರೋಹಿಣಿ ನಕ್ಷತ್ರ, ಅಮೃತ ಸಂಪತ್ತು ಉಂಟು. ಹಾಗಾಗಿ ಈ ದಿನದಲ್ಲಿ ಖಂಡಿತವಾಗಿಯೂ ಶುಭವಾಗಿದೆ. ಆದರೆ ಶನಿವಾರ, ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಮತ್ತು ಕರಗುವ ಚಂದ್ರ. ಇವತ್ತಿನ ದಿನದಲ್ಲಿ ತಿಥಿ ಪ್ರಥಮ ಅನ್ನುವ ತಿಥಿ ಮತ್ತು ದ್ವಿತೀಯ ಇದೆ. ಪ್ರಥಮ ರಾತ್ರಿವರೆಗೆ ಇರೋದರಿಂದ ಇವತ್ತು ಮುಹೂರ್ತ ಕಾರ್ಯಗಳು ಬೇರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಿಲ್ಲ. 2 ನಕ್ಷತ್ರ, ಒಂದು ರಾಕ್ಷಸಗಣ ಕೃತಿಕ, ಇನ್ನೊಂದು ಮಾನುಷೀಯ ಗಣ ರೋಹಿಣಿ. ಇವತ್ತಿನ ದಿನದಲ್ಲಿ ಏನು ವಿಶೇಷ ಇದೆ ಅಂತ ನೋಡ್ಬಿಡೋಣ. ನಾವು ಹೇಳಿದಂತೆ ಪ್ರಥಮ ತಿಥಿ ಇರೋದರಿಂದ ಶುಭವಾಗಿಲ್ಲ. ಆದ್ದರಿಂದ ಯಾವುದೇ ಕಾರ್ಯಗಳಾದರೂ ನಾಳೆಯೇ ಮಾಡಬೇಕು. ನಾಳೆ ಹೆಂಗಿದೆ ಅಂತ ನೋಡ್ಬಿಡೋಣ. ಅಂದರೆ 17ನೇ ತಾರೀಕು ಭಾನುವಾರ, ಕೃಷ್ಣ ಪಕ್ಷ, ಶುಭಕರವಾಗಿದೆ. ರೋಹಿಣಿ ನಕ್ಷತ್ರ ಸಂಜೆ 5:23 ಕಾರ್ಯಸಿದ್ಧಿ ಸೌಭಾಗ್ಯ ಯೋಗವಿದೆ. ಆದ್ದರಿಂದ ನಾಳೆಯ ದಿನ ಉತ್ತಮವಾಗಿದೆ. ಇವತ್ತು ಮತ್ತೆ ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ಪ್ರಥಮ ಇದೆಲ್ಲ ಇದ್ದರೂ ಎಮರ್ಜೆನ್ಸಿಗೆ ಕೊಡುವ ಟೈಮ್ ಇದು 100% ಕೆಟ್ಟೋದು, 100% ಒಳ್ಳೆಯದು ಅಂತ ಹುಡುಕೋಣ. ಎಮರ್ಜೆನ್ಸಿಗೆ ಬರುವಂಥ ಸಮಯಗಳಲ್ಲಿ 100% ಕೆಟ್ಟ ಸಮಯವನ್ನು ಫಸ್ಟ್ ನೋಡ್ಕೊಳ್ಳೋಣ. ಇವತ್ತು ತುಲಾ ರಾಶಿಯವರಿಗೆ ಚಂದ್ರಾಷ್ಟಮ. 6:19 7:05 ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಕೆಟ್ಟ ಟೈಮು, ಅಂದರೆ ದುರ್ಮುಹೂರ್ತ. ಇಷ್ಟರಲ್ಲೇ 7:05 7:51 ಇನ್ನೊಂದು ದುರ್ಮುಹೂರ್ತವಿದೆ. 8:41 10:08 ನಕ್ಷತ್ರ ವಿಷಘಟಿಕಾ ಕಾಲ. 9:12 10:38 ರಾಹು ಕಾಲ. 12:34 2:16 ಮೃತ್ಯು. ಮಧ್ಯಾಹ್ನ 1:31 2:57 PM ಮಧ್ಯಾಹ್ನದವರೆಗೂ ಯಮಕಂಡ ಕಾಲ. ಸಂಜೆ 5:44 7:28 ಮೃತ್ಯು. ಅದೇ ಥರ ರಾತ್ರಿ 1:38 3:12 ವಿಷಕಾಲ. ಈ ಸಮಯವೆಲ್ಲ ಅಶುಭ ಸಮಯಗಳು, ಇದನ್ನು ಅವಾಯ್ಡ್ ಮಾಡಿ. ಪ್ರಥಮ ಇಂಥದ್ದೆಲ್ಲ ಇದೆ, ಶನಿವಾರವಿದೆ. ಆದರೂ ಸ್ವಲ್ಪ ಆದರೂ ಒಳ್ಳೆಯ ಸಮಯ ಬೇಕು ಅಂತಂದರೆ ಎಮರ್ಜೆನ್ಸಿಗೆ ಬೆಳಗ್ಗೆ 7:53 8:39, ಬೆಳಗ್ಗೆ 10:40 12:32 PM, ಮಧ್ಯಾಹ್ನ 2:59 ಸಂಜೆ 5:42 ಸಂಜೆ 7:30 ರಾತ್ರಿ 1:36, ರಾತ್ರಿ 3:14 ಬೆಳಗ್ಗೆವರೆಗೂ ಇದು ಶುಭ ಸಮಯ. ಎಮರ್ಜೆನ್ಸಿಗೆ ಮಾಡುವಂಥದ್ದು ಮಾತ್ರ. ಹಾಗಾಗಿ ಇವತ್ತಿನ ದಿನದಲ್ಲಿ ತಾರಾಬಲ ಚಂದ್ರಬಲ ಯಾರಿಗೂ ಕೆಲಸ ಮಾಡಲ್ಲ. ಯಾಕೆಂತಂದರೆ ಪ್ರಥಮ ಇದೆ, ಶನಿವಾರ ಕೂಡಿ ಬಂದಿದೆ. ಆದ್ದರಿಂದಾಗಿ ಹಾಗಾಗಿ ಮುಹೂರ್ತ ಕಾರ್ಯಗಳು ಯಾವುದನ್ನು ಪ್ರಾರಂಭ ಮಾಡೋಕ್ಕೆ ಈ ದಿನ ಉಚಿತವಲ್ಲ. ನಾವು ಭಾನುವಾರ ಹೇಳಿದ್ವಿ ಚೆನ್ನಾಗಿದೆ ಅಂತ, ಹಂಗಾಗಿ ಭಾನುವಾರನ ನೀವು ಉಪಯೋಗಿಸ್ಕೊಳ್ಳಿ. ಶುಭವಾಗಿದೆ. ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರನಾದರೂ ಕೂಡ ದ್ವಿತೀಯ ಅನ್ನುವ ತಿಥಿ ಇದೆ ರಾತ್ರಿವರೆಗೂ. ರೋಹಿಣಿ ನಕ್ಷತ್ರವು ಸಿದ್ಧಿಯು ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಆಮೇಲೇನು ದೇವಗಣ ಮಹಾನಕ್ಷತ್ರ ಮೃಗಶೀರ್ಷ. ಅದರಿಂದಾಗಿ ಭಾನುವಾರ ಶುಭ ದಿನವಾಗಿದೆ. ನೋಡಿಕೊಂಡು ನೀವು ಕಾರ್ಯಗಳನ್ನ ಮಾಡ್ಬೋದು. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.